So hey guys, welcome back to another video. So ನನ್ನ ಹತ್ರ ಒಂದು ಟಾಪ್ ಬಾಕ್ಸ್ ಇದೆ. ಇದು ಬಂದ್ಬಿಟ್ಟು ಸ್ಟಡ್ಸ್ ಕಂಪ್ನಿದು ವಾಲ್ಟ್ ಬಾಕ್ಸ್ ಅಂತ. ಇದು ನಾನು ನೆನ್ನೆ ಬ್ಯಾಂಗ್ಳೂರ್ ಹೋಗಿದ್ದೆ, ಅಲ್ಲಿಂದ ತೊಗೊಂಬಂದೆ. ಇದು ಬಂದ್ಬಿಟ್ಟು ಚಿಕ್ಕ ಟಾಪ್ ಬಾಕ್ಸ್, ಒಂದು 10 to 15 ಲೀಟರ್ಸ್ ಇರುತ್ತೆ. ಇದು ನಾನು ಹಿಮಾಲಯನಲ್ಲಿ ಫಿಟ್ ಮಾಡ್ತೀನಿ. ಇಲ್ಲಿದೆ ನೋಡಿ ಗಾಡಿ. ಸೊ ಇದು ಬಂದ್ಬಿಟ್ಟು ನಮ್ಮ ಅಂಗಡಿ, ಬಟ್ಟೆ ಅಂಗಡಿ. ಊರಲ್ಲಿ ನಮ್ಮ ಅಂಗಡಿ ಇದೆ. ಸೊ ಇಟ್ಸ್ ಅ ರೆಡಿಮೇಡ್ ಶಾಪ್ ಅನು ಫ್ಯಾಷನ್ಸ್ ಅಂತ. ನಿಮ್ಗೇನಾದರೂ ಐಟಮ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಪಾರ್ಸಲ್ ಕಳಿಸ್ತೀನಿ. ಸೊ ಜೆಂಟ್ಸ್ ವೇರು, ಲೇಡೀಸ್ ವೇರ್ ಎಲ್ಲ ಇದೆ. ಬೈ ದ ವೇ, ಲೆಟ್ಸ್ ಕಮ್ ಟು ದ ಮೇನ್ ಟಾಪಿಕ್. ಈ ಟಾಪ್ ಬಾಕ್ಸ್ ಬಂದ್ಬಿಟ್ಟು ಹಿಮಾಲಯನ್ ಗಾಡಿ ಹಿಂದೆ ಈ ಥರ ಕುತ್ಕೊಳ್ಳುತ್ತೆ. ಫಸ್ಟ್ ಆಫ್ ಆಲ್ ಗಾಡಿದು ಇದು ಪ್ಲೇಟ್ ತೆಗಿಬೇಕು, ಆಮೇಲೆ ಇದನ್ನು ಫಿಟ್ ಮಾಡಬೇಕು. ಸೊ ಒಳಗಡೆ ಸ್ಪೇಸ್ ಎಲ್ಲ ಎಷ್ಟಿದೆ ಏನಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಆ್ಯಲನ್ ಕೀ ಇದೆ ನೋಡಿ. ಈ ಕೀಯಲ್ಲಿ ಈ ನಟ್ಟೆಲ್ಲ ತೆಗೆದ್ಬಿಡೋಣ, ಆಮೇಲೆ ಅದನ್ನು ಕೂರ್ಸೋಣ ಹೇಗೆ ಅಂತ ನೋಡಬೇಕು. ಸೊ ಟಾಪ್ ಬಾಕ್ಸ್ ಬಂದ್ಬಿಟ್ಟು ಇದಕ್ಕೆ ಪಕ್ಕಾ ಫಿಟ್ಟಿಂಗ್ ಇಲ್ಲ, ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಬೇಕು. ಸೊ ಹೆಂಗಾಗುತ್ತೆ ನೋಡೋಣ. ಏನಾದರೂ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಹಿಂಗೆ ಆಯಿತು ಅಂತ. ಸೊ ಆ ಪ್ಲೇಟ್ ರಿಮೂವ್ ಮಾಡಿದೆ. ಇವಾಗ ಈ ಥರ ಇದೆ ಫ್ರೇಮ್. ಇದು ಹೆಂಗೆ ಫಿಟ್ಟಿಂಗ್ ಮಾಡಬೇಕು ಗೊತ್ತಿಲ್ಲ ಗುರು, ನೋಡ್ಕೊಬೇಕು ಹೆಂಗಂತ. ಸೊ ನಾನು ಟೂಲ್ ಕಿಟ್ ಎತ್ಕೊಬಿಡ್ತೀನಿ. ಸೊ ಇವಾಗ ಬಾಕ್ಸ್ ಹತ್ರ ಹೋಗೋಣ. ಬಾಕ್ಸು ಹಿಂದ್ಗಡೆ ಇರೋದು ಒಂದು ಚಿಕ್ಕ ಪ್ಲೇಟ್ ಇದೆ, ಆ ಪ್ಲೇಟ್ ತೆಗಿಬೇಕು. ನೋಡಿ, ಈ ಪ್ಲೇಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಈ ಪ್ಲೇಟ್ನ ತೆಗಿಬೇಕು. ಸೊ ಸ್ಕ್ರೂ ಎಲ್ಲ ತೆಗೆದ್ಬಿಟ್ಟು ಓಪನ್ ಮಾಡಿ ತೆಗಿಯೋಣ. ಹಾಗೆ ನಿಮಗೆ ಸ್ಪೇಸ್ ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ. ನೋಡಿ, ಇಷ್ಟು ಸ್ಪೇಸ್ ಸಿಗುತ್ತೆ ಒಳಗಡೆ. ಇದು ಸಾಕು ಸ್ಪೇಸು. ಒಂದು ಟೂಲ್ ಕಿಟ್ಟು, ಎಮರ್ಜೆನ್ಸಿ ಎಲ್ಲ ಇಟ್ಕೊಳ್ಳೋಕ್ಕೆ ಬೇಜಾನಿದು. ಸೊ ಇರಲಿ ಅಂತ ತೊಗೊಂಡಿದ್ದೀನಿ, ನೋಡೋಣ ಹೆಲ್ಪ್ ಆಗುತ್ತೆ. ಇದು ಹಿಂದ್ಗಡೆ ಪ್ಲೇಟ್ ರಿಮೂವ್ ಮಾಡಿದೆ. ಬಟ್ ಒಂದು ಇಶ್ಯೂ ಇದೆ. ಏನಂದರೆ ಈ ಪ್ಲೇಟ್ನ ಒಂದು ವೆಲ್ಡ್ ಮಾಡಿಸ್ಬೇಕು, ಇಲ್ಲ ಅಂದರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ವೆಲ್ಡೆಲ್ಲ ಮಾಡಿಸಿದ್ರೆ ಇಟ್ಸ್ ಲೈಕ್ ಅ ಪರ್ಮನೆಂಟ್ ಥಿಂಗ್. ನಾನು ಮತ್ತೆ ರಿಮೂವ್ ಮಾಡಬೇಕು, ಇನ್ನೊಂದು ಪ್ಲೇಟ್ ಹಾಕಬೇಕಂದ್ರೆ ತುಂಬ ಇಶ್ಯೂ ಆಗುತ್ತೆ. ಮತ್ತು ಕೆಳಗಡೆಯಿಂದನೂ ಅಡ್ಜಸ್ಟ್ ಮಾಡೋಕ್ಕೆ ನೋಡಿದೆ, ಹೆಂಗೂ ಅಡ್ಜಸ್ಟ್ ಆಗ್ತಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಈ ಪ್ಲೇಟೇ ಬೇಡ, ಏನು ಮಾಡ್ತೀನಿ, ಅದು ಸ್ಟಾಕ್ ಏನು ಹೋಲ್ಸ್ ಇದೆ ಅಲ್ಲ, ಇಲ್ಲೇನು ಹೋಲ್ಸ್ ಇದೆಯೋ ಇದೇ ಹೋಲ್ಸ್ಗೆ ನಾನು ಡೈರೆಕ್ಟ್ ಇದನ್ನೇ ಮೌಂಟ್ ಮಾಡಿಬಿಡ್ತೀನಿ ಈ ಥರ. ಸೊ ಈ ಥರ ಮೌಂಟ್ ಮಾಡಿ ಕೆಳಗಡೆ ಇದೇನು ಪ್ಲಾಸ್ಟಿಕ್ ಇದೆಯೋ ಇಲ್ಲಿ ಮೆಜರ್ಮೆಂಟ್ ತೊಗೊತೀನಿ. ಸೊ ಈ ಹೋಲ್ಸು ಮತ್ತು ಇಲ್ಲಿ ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡಿ ಇಲ್ಲಿ ಹೋಲ್ಸ್ ಮಾಡಿಕೊಂಡು, ಆಮೇಲೆ ಇದೇನು ಸೈಜ್ ಇದೆಯೋ ಈ ಸೈಜಿಂದು ನಟ್ಸ್ ತೊಗೊಂಬರ್ತೀನಿ. ಉದ್ದುದ ನಟ್ಸ್ ತೊಗೊಂಬಂದು ಡೈರೆಕ್ಟಾಗಿ ಇದನ್ನೇ ಇಲ್ಲಿ ಫಿಟ್ ಮಾಡಿಬಿಡ್ತೀನಿ ಇದೇ ಹೋಲ್ಸ್ಗೆ. ಸೊ ಪೀಸ್ ಆಗುತ್ತೆ. ಮತ್ತೆ ವೆಲ್ಡ್ ಮಾಡಿಸು, ಮತ್ತು ಆಮೇಲೆ ತೆಗಿ, ಅದೆಲ್ಲ ಏನೂ ರಿಸ್ಕ್ ಬೇಡ. ಹಿಂಗಾದರೆ ಮತ್ತೆ ನಾನೇ ರಿಮೂವ್ ಮಾಡಿಕೊಂಡು ಪೀಸ್ ಆಗಿರ್ಬೋದು. ಸೊ ಮೆಜರ್ಮೆಂಟ್ ತೊಗೊಂಡು ಸ್ವಲ್ಪ ಡ್ರಿಲ್ ಮಾಡಿ ಏನೋ ಮಾಡೋಣ, ನೋಡೋಣ. 99.9% ಇದು ವರ್ಕೌಟ್ ಆಗುತ್ತೆ ಗೈಸ್. ಇದು ಬಾಕ್ಸ್ ಇದೆ ಅಲ್ಲ, ಇದು ಹಿಂದ್ಗಡೆ ಡ್ರಿಲ್ ಮಾಡಿಸಿದೆ. ಐ ಮೀನ್ ನಮ್ಮ ಹತ್ರನೇ ಡ್ರಿಲ್ಲಿಂಗ್ ಬಿಟ್ಟಿತ್ತು, ನಾನೇ ಡ್ರಿಲ್ ಮಾಡಿದೆ ನೀಟಾಗಿ. ಇವಾಗ ಇದು ಒಂದು ಕಾಲು ಇಂಚು ನಟ್ ತೊಗೊಂಬಂದಿದ್ದೀನಿ. ಈ ನಟ್ಟು ಇಲ್ಲಿಗೆ ಹಾಕಿಬಿಟ್ಟು ಇದನ್ನು ಇಲ್ಲಿ ಫಿಟ್ ಮಾಡ್ತೀನಿ. ಇದೇನು ಒರಿಜಿನಲ್ ಪ್ಲೇಟ್ ಇರುತ್ತೋ ಈ ಪ್ಲೇಟ್ ಹಾಕ್ತೀನಿ, ಆ ಪ್ಲೇಟ್ ಮೇಲೆ ಇದನ್ನು ಫಿಟ್ಟಿಂಗ್ ಮಾಡ್ತೀನಿ. ಸೊ ಅದನ್ನು ಮಾಡೋಣ, ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಫಿಟ್ಟಿಂಗ್ ಆಗಿದೆ ಅಂತ. ನೋಡಿ, ಕೆಳಗಡೆಯಿಂದ ಫಿಟ್ಟಿಂಗ್ ಈ ಥರ ಆಗಿದೆ. ಆ್ಯಂಡ್ ಒಳಗಡೆ ಈ ಥರ ನಟ್ ಬಂದಿದೆ. ಇದು ಬಂದುಬಿಟ್ಟು 1/4 ಇಂಚ್ದು ಸ್ಕ್ರೀವು. ಇವಾಗ ಏನು ಮಾಡೋಣ ಅಂದರೆ ಇದು ಈ ಕಡೆಯಿಂದನೂ ಸೀಲ್ ಮಾಡಿಬಿಡೋಣ, ಹಿಂಗೆ ಹಾಕ್ಬಿಟ್ಟು. ಸೊ ಇಲ್ಲೂ ಹಾಕಿದ್ರೆ ಫುಲ್ ಟೈಟ್ ಆಗಿಬಿಡುತ್ತೆ. ಈ ಥರ ಟೈಟ್ ಮಾಡಿದ್ರೆ ಮುಗೀತು. ಸೊ ಟಾಪ್ ಬಾಕ್ಸ್ ಫಿಟ್ ಆಗುತ್ತೆ. ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ಇವಾಗ ಹೆಂಗಪ್ಪ ಮಾಡೋದು, ಏನು ಮಾಡೋದು ಅಂತ. ಬಟ್ ಇಂಜಿನಿಯರಿಂಗ್ ಐಡಿಯಾ ಎಲ್ಲ ಓಡಿಸಿ ಈ ಥರ ಮಾಡಿದ್ದೀನಿ. ಸೊ ಫುಲ್ ಟೈಟ್ ಮಾಡೋಣ ಗೈಸ್. ನೋಡಿ, ಫಿಟ್ಟಿಂಗ್ ಫುಲ್ ಆಗಿದೆ. ಈ ಥರ ಇದೆ ಸ್ಟೋರೇಜ್ ಕೆಪಾಸಿಟಿ. ಒಂದು ಚೂರು ಶೇಕ್ ಆಗಲ್ಲ, ಫುಲ್ ಗಟ್ಟಿಯಾಗಿ ಕುತ್ಕೊಂಡಿದೆ. ಹಿಂದ್ಗಡೆ ಗ್ಯಾಪ್ ಇಷ್ಟು ಮಿಕ್ಕಿದೆ, ಇಷ್ಟಿದ್ರೆ ಸಾಕು. ಇಲ್ಲಿ ಹೊಡ್ಕೊಳ್ಳೋಕ್ಕೆ ಸ್ವಲ್ಪ ಚುಚ್ಬೋದು, ಬಟ್ ಇದಕ್ಕೇನೋ ಒಂದು ಜುಗಾಡ್ ಮಾಡಬೇಕು. ಸದ್ಯಕ್ಕೆ ಇರಲಿ, ನಡೆಯುತ್ತೆ. ಮತ್ತು ಇದು ವಾಟರ್ ಪ್ರೂಫ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರಬ್ಬರ್ ಕೋಟಿಂಗ್ ಇರೋದು. ಸೊ ಇಲ್ಲಿ ಮೇಲ್ಗಡೆ ಒಂದು ಮೆಶ್ ಬರುತ್ತಲ್ಲ, ತೆಗ್ಬಿಟ್ಟಿದ್ದೀನಿ ಫುಲ್ ಸ್ಪೇಸ್ ಹಿಂಗೆ ಇರಲಿ ಅಂತ. ಇಲ್ಲಿ ಸ್ವಲ್ಪ ಟೂಲ್ ಕಿಟ್ಟು, ಎಮರ್ಜೆನ್ಸಿ ಐಟಮ್ಸ್ ಏನಾದರೂ ಇದ್ದರೆ ಹಾಕ್ಕೊಳ್ಳೋಕ್ಕೆ. ಬೈಕ್ ಲುಕ್ ಈ ಥರ ಕಾಣುತ್ತೆ. ಸೊ ಇಟ್ಸ್ ಗುಡ್. ಇದ್ರ ಬೈ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸ್ಟಡ್ಸು ವಾಲ್ಟ್ ಬಾಕ್ಸ್ ಅಂತ. ಇದು ನಾನು JC ರೋಡಲ್ಲಿ ತೊಗೊಂಡಿದ್ದು. ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ, ಬಟ್ ಬ್ಲ್ಯಾಕ್ ಕಲರ್ ಇಲ್ಲ. ನಾನು ತೊಗೊಬೇಕಾದ್ರೆ ಬ್ಲೂ ಕಲರ್ ಇತ್ತು. ಸೊ JC ರೋಡಿಂದನೇ ತೊಗೊಂಬಂದೆ. ಸೊ ಯಾಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.